ಬೆಂಗಳೂರಿನಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿ ಇಬ್ಬರಿಗೆ ಗಾಯವಾಗಿದೆ. ಅಪಾರ್ಟ್ಮೆಂಟ್ನ ಫ್ಲಾಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಸಿಲಿಂಡರ್ ಸ್ಫೋಟವಾಗಿದ್ದು ಇಬ್ಬರಿಗೆ ಗಾಯವಾಗಿದೆ. ಅಪಾರ್ಟ್ಮೆಂಟ್ ಫ್ಲಾಟ್ನಲ್ಲಿ ಸಿಲಿಂಡರ್ ಸ್ಫೋಟವಾಗಿದೆ. ಪುಲಕೇಶಿ ನಗರದ ಕಾಕ್ಸ್ಟೌನ್ನ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳ್ಳಂಬೆಳಗ್ಗೆ 5 ಗಂಟೆಗೆ ನಡೆದಿರುವಂತಹ ಸಿಲಿಂಡರ್ ಸ್ಫೋಟ. ಒಟ್ಟು 4 LPG ಸಿಲಿಂಡರ್ ಇದ್ದಂತಹ ಜಾಗದಲ್ಲಿ ಸ್ಫೋಟ ಸಂಭವಿಸಿದೆ. ಕೂದಲೆಳೆಯ ಅಂತರದಲ್ಲಿ ಭಾರೀ ಅನಾಹುತವೊಂದು ತಪ್ಪಿದೆ. ತಕ್ಷಣವೇ ಸ್ಥಳಕ್ಕೆ ಅಗ್ನಿಶಾಮಕ ದಳದ ವಾಹನ ದೌಡಾಯಿಸಿದೆ. ಬೆಂಕಿ ನಂದಿಸುವಂತಹ ಕಾರ್ಯಾಚರಣೆ ಕೂಡ ನಡೆಸಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಅಪಾರ್ಟ್ಮೆಂಟ್ನ ಫ್ಲಾಟ್ನಲ್ಲಿ ಸಿಲಿಂಡರ್ ಏಕಾಏಕಿ ಸ್ಫೋಟವಾಗಿದೆ. 4 ಸಿಲಿಂಡರ್ ಅನ್ನು ಒಟ್ಟಿಗೆ ಇಡಲಾಗಿತ್ತು. ಬೆಳಗಿನ ಜಾವ 5 ಗಂಟೆ ಸರಿಸುಮಾರಿನಲ್ಲಿ ಒಂದು ಘಟನೆ ನಡೆದಿದೆ. ಪುಲಕೇಶಿ ನಗರದ ಕಾಕ್ಸ್ಟೌನ್ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. 4 LPG ಸಿಲಿಂಡರ್ ಒಟ್ಟಿಗೆ ಇಟ್ಟಿದ್ದರ ಪರಿಣಾಮವಾಗಿ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಸಂಭವಿಸಿದೆ. ಆದರೆ ಕೂದಲೆಳೆ ಅಂತರದಲ್ಲಿ ಭಾರೀ ಅನಾಹುತ ತಪ್ಪಿದೆ. ಇನ್ನು ವಿಷಯ ಮುಟ್ತಾ ಇದ್ದಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಅಂದರೆ 2 ವಾಹನಗಳಲ್ಲಿ ಅಲ್ಲಿ ದೌಡಾಯಿಸಿ ಪರಿಸ್ಥಿತಿನ ಹತೋಟಿಗೆ ತೆಗೆದುಕೊಂಡಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಜಗದೀಶ್ ಎಷ್ಟು ಗಂಟೆಗೆ ಈ ಒಂದು ಘಟನೆ ಸಂಭವಿಸಿದೆ, ಜೊತೆಗೆ ಏನ್ ಕಾರಣ ಪ್ರಮುಖವಾಗಿ, ಜೊತೆಗೆ ಸದ್ಯದ ಸಿಚುಯೇಷನ್ ಅಲ್ಲಿ ಹೇಗಿದೆ? ಶಕುಂತಲಾ, ಈಗಾಗಲೇ ಘಟನಾ ಸ್ಥಳ ಹತೋಟಿಗೆ ಬಂದಿದೆ ಅಂತ ಹೇಳ್ಬೋದು. ಆದ್ರೆ ಇವತ್ತು ಬೆಳಿಗ್ಗೆ 5 ಗಂಟೆಯ ಸುಮಾರಿಗೆ ಈ ಘಟನೆ ನಡೆದಿರುವಂತದ್ದು. ಅಂದ್ರೆ ಒಂದು ಅಪಾರ್ಟ್ಮೆಂಟ್ ನ ಮೊದಲನೇ ಫ್ಲೋರ್ ನಲ್ಲಿ ಇರಿಸಲಾಗಿದ್ದಂತಹ 4 LPG ಸಿಲಿಂಡರ್ಗಳ ನಡುವೆ ಒಂದಕ್ಕೆ ಬೆಂಕಿ ಕಾಣಿಸ್ಕೊಂಡಿದೆ. ಈ ಬೆಂಕಿ ಕಾಣಿಸ್ಕೊಂಡಂತಹ ಸಂದರ್ಭದಲ್ಲಿ ಸಿಲಿಂಡರ್ ಒಂದು ಬ್ಲಾಸ್ಟ್ ಕೂಡ ಆಗಿದೆ. ಕೂಡಲೇ ಅಲ್ಲಿನ ಜನರಿಗೂ ಕೂಡ ಆ ಬ್ಲಾಸ್ಟ್ ನ ಸದ್ದು ಕೇಳಿ ಆತಂಕ ಉಂಟಾಗಿದೆ. ಕೂಡಲೇ ಅಲ್ಲಿನ ಸ್ಥಳೀಯರು ಕೂಡ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಕರೆ ಮಾಡಿ ಮಾಹಿತಿ ನೀಡುವಂತ ಒಂದು ಪ್ರಕ್ರಿಯೆ ಕೂಡ ಮಾಡಿದ್ದಾರೆ. ಇನ್ನು ಸ್ಥಳಕ್ಕೆ 2 ಅಗ್ನಿಶಾಮಕ ಸಿಬ್ಬಂದಿಗಳ ವಾಹನ ಕೂಡ ದೌಡಾಯಿಸಿತ್ತು. ಜೊತೆಗೆ ಬೆಂಕಿ ನಂದಿಸುವಂತ ಒಂದು ಕಾರ್ಯದಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ. ಆದ್ರೆ ಇಲ್ಲಿ ಒಂದು ಕೂದಲೇ ಎಳೆ ಅಂತರದಲ್ಲಿ ಒಂದು ಭಾರಿ ಅನಾಹುತ ತಪ್ಪಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಘಟನಾ ಸ್ಥಳ ಏನಿದೆ ಅಂದ್ರೆ ಅಪಾರ್ಟ್ಮೆಂಟ್ ನ ಮೊದಲನೇ ಮಹಡಿಯಲ್ಲಿ ಏನ್ LPG ಸಿಲಿಂಡರ್ ಇತ್ತು, ಅಲ್ಲಿ ಮತ್ತೆ 3 ಸಿಲಿಂಡರ್ಗಳು ಕೂಡ ಇತ್ತು. ಯಾವಾಗ ಅಗ್ನಿಶಾಮಕ ಸಿಬ್ಬಂದಿಗಳು ಸ್ಥಳಕ್ಕೆ ದೌಡಾಯಿಸ್ತಾರೆ, ಸಿಲಿಂಡರ್ ಬ್ಲಾಸ್ಟ್ ಆದಂತಹ ಬಳಿಕವಾಗಿ ಸಂಪೂರ್ಣವಾಗಿ ಅಲ್ಲಿ ಬೆಂಕಿ ಆವರಿಸಿತ್ತು. ಈ ನಡುವೆ ಆ 3 ಸಿಲಿಂಡರ್ಗಳು ಕೂಡ ಬ್ಲಾಸ್ಟ್ ಆಗುವಂತಹ ಸಾಧ್ಯತೆ ಇತ್ತು. ಕೂಡಲೇ ಆ 3 ಸಿಲಿಂಡರ್ಗಳನ್ನ ಬೇರೆಡೆಗೆ ಶಿಫ್ಟ್ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಈ ಮುಖಾಂತರವಾಗಿ ನಡೆಯಲು ಇದ್ದಂತಹ ಭಾರಿ ಅನಾಹುತವನ್ನ ತಪ್ಪಿಸಿದಂತಾಗಿದೆ. ಇನ್ನು ಈ ಘಟನೆಯಲ್ಲಿ ಮತ್ತೆ ಇನ್ನು ಇಬ್ಬರಿಗೆ ಗಾಯ ಆಗಿತ್ತು ಅಂತಾನು ಕೂಡ ಹೇಳಲಾಗ್ತಾ ಇರುವಂತದ್ದು. ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇರುವಂತದ್ದು. ಶಕುಂತಲಾ, ಧನ್ಯವಾದ ಜಗದೀಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.